ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್. ಇವತ್ತಿನ ರೆಸಿಪಿ ಕೇಸರಿ ಬಾತ್ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲಿ ಕಾಯಕ್ಕಿಟ್ಟು 4 ಸ್ಪೂನ್ ತುಪ್ಪ, 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಉರಿ ಸಿಮ್ಮಲ್ಲೇ ಇಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಬಳಸಿದ್ದೀನಿ. ನಿಮ್ಗೆ ಎಣ್ಣೆ ಬೇಡಪ್ಪ, ತುಪ್ಪನೇ ಇರಲಿ ಅಂದರೆ ತುಪ್ಪನೂ ಹಾಕ್ಕೋಬೋದು. ಕಾದ ನಂತರ ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರಿದ್ಬಿಟ್ಟು ಅದೇ ಬಾಣಲಿಗೆ ತಗೊಳ್ಳೋಣ. 1 ಕಪ್ಪಷ್ಟು ಚಿರೋಟಿ ರವೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕೇಸರಿ ಬಾತ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ರವೆನ ತುಂಬ ಚೆನ್ನಾಗಿ ಹುರ್ಕೋಬೇಕು. ಉರಿನ ಸಿಮ್ಮಲ್ಲಿ ಇಟ್ಕೊಂಡು 7 ನಿಮಿಷದವರೆಗೂ ಇದನ್ನ ಹುರಿತಾನೆ ಇರಬೇಕು. ಇದನ್ನ ಹುರಿದ ನಂತರ ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಶಿಫ್ಟ್ ಮಾಡಿ ಒಂದು ಪಾತ್ರೆಯಲ್ಲಿ ರವೆ ತಗೊಂಡಿರೋ ಅಳತೆಯಲ್ಲಿ 2 ಕಪ್ಪಷ್ಟು, 1 ಕಪ್ ರವೆಗೆ 2 ಕಪ್ಪಷ್ಟು ನೀರು ಹಾಕಿ ಆ ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಆ ಪಾತ್ರೆ ಒಳಗೆ 1 ಕಪ್ ಅದೇ ಅಳತೆ ಇರುವ ಬೌಲಿಂದ 1 ಬೌಲಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ. 2 ಏಲಕ್ಕಿ, 2 ಲವಂಗ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಕೇಸರಿನ ಎತ್ತಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದಷ್ಟು ಹಾಕಿದ ನಂತರ ಸ್ವಲ್ಪ ಕರಗಿಸಿ, ಉರಿನ ಸಿಮ್ಮಲ್ಲೇ ಇಡಬೇಕು. ಇಟ್ಟು ಸ್ವಲ್ಪ ಕರಗಿಸಿ ಇದಕ್ಕೆ ನಾನು ಕುದಿ ಬಂದ ನಂತರ 4 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಬಳಸ್ಕೋಬೋದು. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕೋಬೋದು. ನಾನು ಇಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ಇದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ರವೆನ ಹಾಕ್ಕೋಬೇಕು. ಒಂದು ಕುದಿ ಬಂತಲ್ವ, ಈಗ ಇದಕ್ಕೆ ನಾನು ರವೆ ಹಾಕೋತಾ ಇದ್ದೀನಿ. ಕೈ ಹಾಕೊಂಬಂದು ಹಿಂದೆ ತರಬೇಕು ನೋಡಿ. ರವೆ ಹಾಕಿ ಸ್ವಲ್ಪ ಕೈ ಆಡಿಸಿದ ನಂತರ ಪ್ಲೇಟಲ್ಲಿ ಮುಚ್ಚಿಡಬೇಕು. 10 ನಿಮಿಷ ಆದಮೇಲೆ ತೆಗಿಬೇಕು. ಇಲ್ಲಿ ನೋಡಿ, ಇದಾಗಿದೆ. ಇದನ್ನ ಸರ್ವ್ ಮಾಡಿ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಉದುರಾಗಿ ಬಂದಿದೆ ಇದು. ಈ ಹೊಸ ಪ್ರಯತ್ನಕ್ಕೊಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.